ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ. ಕೋರ್ಟ್ನಿಂದ ಹೊರಬಂದಿದ್ದಾರೆ ದರ್ಶನ್. ಎಲ್ಲರೂ ಕೂಡ ದರ್ಶನ್ ಜೊತೆಯಲ್ಲೇ ಹೊರಬಂದಿದ್ದಾರೆ. ಪವಿತ್ರ ಗೌಡ ಕೂಡ ದರ್ಶನ್ ಜೊತೆಯಲ್ಲೇ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಎಲ್ಲ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಬಂದಿರ್ತಾರೆ ಎಲ್ಲರೂ. ನೀವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಬಂದು ಅವ್ರ ಪಾಡಿಗೆ ಅವ್ರ ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಕ್ಕಂಥ ದೃಶ್ಯ. 17 ಜನ ಅಂದರೆ ಎಲ್ಲ ಅರೆಸ್ಟ್ ಆದಮೇಲೆ ಒಬ್ಬೊಬ್ಬರು ಎಲ್ಲ ಆರಂಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದರು. ಆಮೇಲೆ ರಾಜಾತಿಥ್ಯ ಪ್ರಕರಣದಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಹಂಚೋದ್ರು. ಇವತ್ತು ಮತ್ತೆ ಎಲ್ಲ ಒಂದಾಗಿದೆ, ಒಂದು ಕಡೆ ಸೇರಿದ್ದಾರೆ ಕೋರ್ಟ್ನಲ್ಲಿ. ಅದು ಕೋರ್ಟ್ ಆದೇಶ ಇದ್ದಿದ್ದರಿಂದ ಇವತ್ತು ಎಲ್ಲರೂ ಕೂಡ ಹಾಜರಾಗಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಈ ಮಧ್ಯದಲ್ಲಿ ಪವಿತ್ರ ಏನೋ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರಂತೆ, ನನಗೆ ರಾಜ್ಯ ಬಿಟ್ಟು ಹೊರಗಡೆ ಹೋಗೋದಕ್ಕೆ 1 ತಿಂಗಳು ಕಾಲಾವಕಾಶ ಕೊಡಿ ಅಂತ. ಅದು ವಿಚಾರಣೆಗೆ ಬರುತ್ತೆ, ಅದು ಅದ್ರ ಪಾಡಿಗೆ ಅದು ನಡೆಯುತ್ತೆ. ಇವತ್ತಲ್ಲ, ಬರುತ್ತೆ ಅದು. ಒಟ್ಟು ಅರ್ಜಿ ಹಾಕ್ಕೊಂಡಿದ್ದಾರೆ. ಪವಿತ್ರ ಪರ ವಕೀಲರು ಆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ದರ್ಶನ್ ಅವ್ರದ್ದೇನಿಲ್ಲ, ಅವ್ರದ್ದು ರೆಗ್ಯುಲರ್ ಜಾಮೀನು ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪವಿತ್ರ ಅವರು ಇನ್ನೊಂದು ಅರ್ಜಿ ಹಾಕ್ಕೊಂಡಿರ್ತಕ್ಕಂಥದ್ದು, ಆ ಥರ ಬೇರೆಯವರು ಏನಾದರೂ ಪರ್ಮಿಷನ್ ಕೇಳಿದ್ರ, ದರ್ಶನ್ ಇನ್ನೊಂದೇನಾದ್ರು ಅರ್ಜಿ ಹಾಕ್ಕೊಂಡ್ರ, ಏನು ನಡೀತು ಅಂತ? ಅರವಿಂದ, ಈ ಹಿಂದೆ ಅಂದ್ರೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಿತ್ತು. ಅಂದ್ರೆ ಕೋರ್ಟ್ ವ್ಯಾಪ್ತಿಯನ್ನ, ಜುರಿಡಿಕ್ಷನ್ ಅನ್ನ ಬಿಟ್ಟು ಇವರು ಹೊರಗೆ ಹೋಗುವಂತಿಲ್ಲ ನೀವು ಅನ್ನೋ ನಿಟ್ಟಿನಲ್ಲಿ ಕಂಡೀಷನ್ಸ್ ಅನ್ನ ಹಾಕಿತ್ತು. ಇದೀಗ ಸದ್ಯಕ್ಕೆ ಪವಿತ್ರ ಗೌಡ ಒಂದು ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಹೊರ ರಾಜ್ಯಕ್ಕೆ ದೇವಸ್ಥಾನಕ್ಕೋಸ್ಕರ ತೆರಳಬೇಕಿರೋದ್ರಿಂದ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಕಂಡೀಷನ್ಸ್ ಅನ್ನ ಸಡಿಲ ಮಾಡಬೇಕು ಅನ್ನೋ ಮಟ್ಟಿಗೆ ಇದೀಗ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನ ಹಾಕೊಂಡಿದ್ದಾರೆ. 1 ತಿಂಗಳ ಕಾಲಾವಕಾಶವನ್ನ ನೀಡಬೇಕು ಅನ್ನೋ ಮಟ್ಟಿಗೆ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಅದರ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಒಪ್ಪಿಗೆಯನ್ನ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಅದು ಕಾದ್ ನೋಡ್ಬೇಕು. ಸದ್ಯಕ್ಕಂತೂ ಹೊರಗೆ ಹೋಗೋದಕ್ಕೆ ಇದೀಗ ಪವಿತ್ರ ಗೌಡ ಅರ್ಜಿಯನ್ನ ಹಾಕೊಂಡಿರೋದಂತೂ ಗೊತ್ತಾಗ್ತಿದೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ, ಧನ್ಯವಾದ.